ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಸಡನ್ ಆಗಿ ಡಿಸಿಷನ್ ತಗೊಂಡಿದ್ದು, ನಾವು ಈ ಭೈರದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ. ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು, ಸೈಮಲ್ಟೇನಿಯಸ್ಲಿ ನಾವು ಕನ್ನಡ, ತೆಲುಗು, ತಮಿಳು ನಾವು ಶೂಟ್ ಮಾಡಿದ್ವಿ. ಬಟ್ ನಾನು ಹೇಳಿದ್ದು ಫಸ್ಟ್ ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ, ಆದ ನಂತರ ತೆಲುಗು, ತಮಿಳು ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳಿದೆ. ಯಾಕಂದ್ರೆ ನಮ್ಮ ಚಿತ್ರರಂಗನ, ನಮ್ಮ ನಾಡಿನ, ನಮ್ಮ ಭಾಷೆನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಫಸ್ಟ್ ಭೈರದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು, ತಮಿಳು ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಕೇಳಿದಕ್ಕೆ ಅಲ್ಲ, ಆ ಥರ ಅಲ್ಲ, ನಾವು ಬಹಳ ಮಾತಾಡಿದೀವಿ. ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು, ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ. ರಂಗಣ್ಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅವ್ರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ. ಅದರಲ್ಲೂ ನನಗೆ ಅದು ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ. ನಾನು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ, ಇವ್ರು ಏನೇನೋ ಸಿಗರೇಟ್ ತಂದ್ಕೊಟ್ರು, ಏನೇನೋ ತಂದ್ಕೊಟ್ರು, ನನ್ಗೆ ಆಗ್ತಾ ಇರ್ಲಿಲ್ಲ. ಬಟ್ ಇವ್ರು ಹೇಳ್ಕೊಟ್ಟಿದ್ದು ಒಂದು ಸ್ಟೈಲು, ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ. ಆ ಒಂದು ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ಅದು ದೇವರನ್ನೇ ಲೋಕಾನುಭವ. ನೋಡ್ ಕಲ್ತಿದ್ದು ನಾನು ಪಾಪ ಅವರು ಆ ಒಂದು ಇದ್ರಲ್ಲಿ ಯಾಣದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳೆದ್ರು ಬರ್ಲಿಲ್ಲ, ಈ ಕುತ್ತಿಗೆಲ್ಲ ಸ್ಲಿಪ್ ಆಗ್ಬಿಡ್ತು ಅಂದ್ಬಿಟ್ಟು 3 ಸಿಗರೇಟ್ ಇಟ್ಕೊಂಡ್ರೆ ಸರಿ ಹೇಳ್ಬಿಟ್ರು. ಆಮೇಲೆ ಅಯ್ಯೋ ಇದ್ರಲ್ಲಿ ದಿಮ್ಮಂತಿದೆ, ಮತ್ತೆ ಸಿಗರೇಟ್ ದಿಮ್ಮಂತಿದೆ ಅಂತ